ನಮಸ್ಕಾರ ಗುರು, ನಾನು ನಿಮ್ಮ ಆನೇಕಲಳೆ. ಇವತ್ತೇನಪ್ಪ ಅಂದರೆ ವಿಶೇಷ, ನಮ್ಮ ಮಗಳ ಬರ್ಡೇಗೆ ಡೆಕೋರೇಷನ್ ಮಾಡಬೇಕಾಗಿತ್ತು. ಅದರಲ್ಲಿ ನಮ್ಮ ಹುಡುಗರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಸ್ಕೂಲಿಂದ ಹೋಗಿ ಬಂದು ನೋಡಿ ಫೈನಲ್ ಟಚ್ ಕೊಟ್ಟೆ. ನೋಡಿ ಚೆನ್ನಾಗಿದೆಯಲ್ಲ, ಫಸ್ಟ್ ಟೈಮ್ ನಾನು ಇದು ಮಾಡಿದ್ದು, ಡೆಕೋರೇಷನ್ ಕ್ರಿಯೇಷನ್ ಮಾಡಿದ್ದು. ಚೆನ್ನಾಗೇ ಬಂದಿದೆ, ನನಗೂ ಖುಷಿ ಆಯಿತು. ಇದು ಎಲ್ಲಪ್ಪ ಅಂದರೆ ನಮ್ಮ ಅಜ್ಜಿಯವರವರು ಶಿಡ್ಲಘಟ್ಟ ಭಕ್ತರಳ್ಳಿಯಲ್ಲಿ. ಲೈಟಿಂಗ್ಸ್ ಎಲ್ಲ ಅಲ್ಲಿ ಮನೇಲಿತ್ತು, ಸುಮ್ಮನೆ ವೇಸ್ಟ್ ಆಗಿದ್ದಿದ್ದೆಲ್ಲ ಏನೋ ಎತ್ಕೊಂಬಂದು ಇಟ್ಟಿದ್ದೀನಿ, ಹಾಕಿದೆ. ಆನ್ ಮಾಡಿದ ತಕ್ಷಣ ಬ್ಯಾಕ್ಗ್ರೌಂಡ್ ಲೈಟಿಂಗ್ಸ್ ಎಲ್ಲ ಮಿಂಚ್ತಾಯಿತ್ತು. 7 ಕುದುರೆ ಮೇಲೆ ನಮ್ಮ ಅಣ್ಣ ಬಂದ ಬೆಳ್ಳಿ ರಥದಲ್ಲಿ. ಎಲ್ಲೋ ಹೊರಗಡೆ ಹೋಗಿದ್ರು, ಕನಕದಾಸರ ಜಯಂತಿ ಅಂತೇಳಿ. ಮತ್ತು ಬೆಳ್ಳಿ ತೇರ್ ರಥ ನೋಡೋಣ ಅಂತೇಳಿ ಹೋದ್ವಿ. ನಮ್ಮ ಅಣ್ಣ ಕನಕದಾಸರ ಜಯಂತಿಗೆ ಮೆರವಣಿಗೆಗೆ ನಾವು ತೊಗೊಂಡೋಗಿದ್ರು. ಅಲ್ಲಿ ನನ್ನ ಮಗಳನ್ನ ಕೂರ್ಸಕ್ಕೆ ಹೇಳಿದ್ರು. ಕೂತ್ಕೊಂಡಿದ್ದಾಳೆ ನೋಡಿ, ಬೆಳ್ಳಿ ರಥ ನೋಡಿ ಏನಿದು ಅಂತ ನೋಡ್ತಾ ಇದ್ದಾಳೆ. ನಾನು ಮತ್ತೆ ಹಿಂದೆ ಕಳಿಸ್ದೆ, ಕುತ್ಕೋ ಹೋಗಮ್ಮ ಅಂತೇಳಿ. ನೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ, ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರಿ ಬೆಳ್ಳಿ ರಥ. ಸರಿ, ಹಾಗೆ ನಾವು ಬೆಳ್ಳಿ ರಥ ನೋಡಿಕೊಂಡು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಹೋಗಿದ್ದೆ ಮನೆಗೆ. ನೋಡಿ ಮಸ್ತಾಗಿ ಶಾರ್ಟ್ಸು ಇದು ಮಾಡಿದ್ರು ನಮ್ಮ ಅಣ್ಣ. ಭಯ ಬಿದ್ಲು ನನ್ನ ಮಗಳು. ಆ ಸ್ಪ್ರೇ ಹೊಡಿತಾ ಇದ್ರೆ ಬೇಡ ಅಂದ್ಲು, ಭಯ ಬೀಳ್ತಾ ಇದ್ಲು. ಮತ್ತು ಏನಾಗಲ್ಲ ಇರಮ್ಮ ಅಂತೇಳಿ ನಿಲ್ಲಿಸ್ದೆ ಅಲ್ಲೇ. ಈ ಡೆಕೋರೇಷನ್ ಐಟಮ್ ಎಲ್ಲ ಚಿಕ್ಕಪೇಟೆದಲ್ಲಿ ನಾನೇ ತಗೊಂಡು ಟ್ರೈ ಮಾಡೋಣ ಅಂತೇಳಿ. ಓಕೆ, ಕೇಕ್ ಕಟಿಂಗ್ ಮಾಡೋಣ ಅಂತೇಳಿ ದೀಪ್ತಿ ನೇಮೆ ತಿನ್ಕೊಂಬಿಟ್ಟಿದೆ ಕೇಕೆ. ಸ್ಪಾರ್ಕಲ್ ಕ್ಯಾಂಡಲ್ ಅಂಟಿಸಿದ್ರು ನಮ್ಮ ಅಣ್ಣ. ಬಟ್ ಏನೋ ನನ್ನ ಮಗಳು ಭಯ ಬೀಳ್ತಾ ಇದ್ಲು, ಬೇಡ ಅಂತೇಳಿ ಆ ಕಡೆ ಹೋದ್ಲು. ಮತ್ತೆ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟು ದೂರದಲ್ಲಿ ಕೇಕ್ ಮೇಲೆ ಹಿಡ್ದಿರಾ ಕೈಯಲ್ಲೇ ಹಚ್ತೀನಿ ಇರಪ್ಪ ಅಂತೇಳಿ ಹಚ್ಚಿದ್ರು. ಆದರೂ ನೋಡಿ ಮುಖ ಚೇಂಜ್ ಆಗಿದೆ ನನ್ನ ಮಗಳದು. ಫೈನಲಿ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಕಟ್ ಮಾಡಿದ್ಲು. ಕಟ್ ಮಾಡಿಸ್ಬಿಟ್ಟು ಫಸ್ಟ್ ನನಗೆ ಕೊಡ್ಬೇಕಾ ಅವ್ರ ಅಮ್ಮ ಕೊಡ್ಬೇಕು ಗೊತ್ತಾಗಿಲ್ಲ. ನನ್ನ ಮಗಳೇ ತಿನ್ಕೊಂಬಿಟ್ಟವಳೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್.